ಪುರಿಯ ಜಗನ್ನಾಥ ಯಾಕಷ್ಟು ವಿಶೇಷ ಅಂದ್ರೆ ಕೃಷ್ಣನ ಹೃದಯ ಇವತ್ತಿಗೂ ಇಲ್ಲಿನ ಜಗನ್ನಾಥನ ವಿಗ್ರಹದಲ್ಲಿ ಇರೋದ್ರಿಂದ. ಕೃಷ್ಣನ ಹೃದಯ ಇಲ್ಲಿಗೆ ಹೇಗ್ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಜರ ಬಿಟ್ಟ ಬಾಣದಿಂದ ಕೃಷ್ಣ ಸಾವನ್ನಪ್ತಾನೆ. ಆನಂತರ ಜರ ಕೃಷ್ಣನ ದಹನ ಮಾಡೋದಕ್ಕೆ ಮುಂದಾಗ್ತಾನೆ. ಕೃಷ್ಣನ ಇಡೀ ದೇಹ ಸುಟ್ಟು ಬೂದಿಯಾದ್ರೂ ಹೃದಯ ಮಾತ್ರ ಇನ್ನೂ ಬಡಿತಾನೆ ಇದ್ದಿದ್ದನ್ನ ನೋಡಿದಂತ ಜರ ಅದನ್ನ ಒಂದು ಮರದ ಹಲಿಗೆಗೆ ಕಟ್ಟಿ ನೀರಲ್ಲಿ ತೇಲಿ ಬಿಟ್ಟು ಅದು ತೇಲ್ತಾ ಪುರಿ ಕ್ಷೇತ್ರಕ್ಕೆ ಬಂತು ಅನ್ನೋದು ನಂಬಿಕೆ. ಪುರಿಯ ಇಂದ್ರದ್ಯುಮ್ನ ರಾಜನಿಗೆ ಕನಸಿನಲ್ಲಿ ಹಲಿಗೆಯೊಂದಿಗೆ ಏನೋ ತೇಲ್ತಾ ಬಂದ ಹಾಗಾಗತ್ತೆ. ತಕ್ಷಣ ನದಿ ತೀರಕ್ಕೆ ಬಂದ್ರೆ ಅಲ್ಲಿ ಆತನಿಗೆ ಹಲಿಗೆ ಸಿಗತ್ತೆ. ಅದನ್ನ ಆತ ತನ್ನ ಆಸ್ಥಾನದ ಶಿಲ್ಪಿಗೆ ತೋರಿಸ್ತಾನೆ. ಆತ ಇನ್ಯಾರೂ ಅಲ್ಲ, ವಿಶ್ವಕರ್ಮ. ಆದ್ರೆ ಅದು ರಾಜನ ಗೊತ್ತಿಲ್ಲ. ಈ ಹಲಿಗೆಯಿಂದ ಸುಂದರವಾದ ವಿಗ್ರಹಗಳನ್ನ ನಾನ್ ಕೆತ್ಕೊಡ್ತೀನಿ, ಆದ್ರೆ ನನಗೆ 21 ದಿನಗಳ ಸಮಯ ಬೇಕು. ಅನ್ನ ಆಹಾರ ಬೇಡ. ಆ ಸಮಯದಲ್ಲಿ ಯಾರು ನನ್ನ ಕೋಣೆಯೊಳಗೆ ಬರಬಾರ್ದು ಅನ್ನೋ ಷರತ್ತನ್ನ ಹಾಕ್ತಾನೆ ಆ ಶಿಲ್ಪಿ. ರಾಜ ಒಪ್ತಾನೆ. ಆದ್ರೆ ಆ ಕೋಣೆಯನ್ನ ಕಾವಲ್